हरिः ओम् भागवत सारोद्धाರದ 81ನೇ ಶ್ಲೋಕ. जिह्वैकतोच्युत विकर्षति मा वितृप्ताः शिष्णोऽन्यतस्त्वगुदरं श्रवणं कुतश्चितो घ्राणोऽन्यतश्चपलदृक् च कर्म शक्तिः बह्व्यः सपत्न्य इव गेहपतिं लुनन्ति. जिह्वा दीर्घ ಅದು जिह्वा ಸ್ತ್ರೀಲಿಂಗ ಶಬ್ದ. जिह्वा ಏಕತಃ ಅಚ್ಯುತ ವಿಕರ್ಷತಿ ಮಾ ವಿತೃಪ್ತಾಃ ಶಿಷ್ಣಃ ಅನ್ಯತಃ ತ್ವಕು ಉದರಂ ಶ್ರವಣಂ ಕುತಶ್ಚಿತ್ ಗ್ರಾಣಃ ಅನ್ಯತಃ ಚಪಲದೃಕ್ ಕ್ವ ಚ ಕರ್ಮಶಕ್ತಿಃ ಬಹ್ವ್ಯಃ ಸಪತ್ನ್ಯಃ ಇವ ಗೇಹಪತಿಂ ಲುನಂತಿ. ಅಂದ್ರೆ ಒಬ್ಬ ಮನುಷ್ಯ ಸಾಧನೆ ಮಾಡಲಿಕ್ಕೆ ಅವಕಾಶಗಳೇ ಬಹಳ ಕಡಿಮೆ. ಸಾಧನೆಯಿಂದ ಸಾಧನಾ ಮಾರ್ಗದಿಂದ ಅವನನ್ನು ಹಾಳು ಮಾಡತಕ್ಕಂತಹ ಪರಿಕರಗಳೇ ಜಾಸ್ತಿ ಅನ್ನೋದನ್ನ ಪ್ರಹ್ಲಾದ ಇಲ್ಲಿ ಹೇಳುವಂಥದ್ದು. ಅಂದ್ರೆ ಆ ಪ್ರತಿಬಂಧಕಗಳನ್ನ ತೊಂದರೆ ಕೊಡುವಂತ ಶತ್ರುಗಳನ್ನೆಲ್ಲರನ್ನು ಎದುರಿಸಿ ಸಾಧನೆ ಮಾಡಬೇಕು, ಆಗಲೇ ಅದಕ್ಕೆ ಸಾಧನೆ ಅನ್ನೋದು ಅದನ್ನ ಕರೆಯುವಂಥದ್ದು ಅನ್ನೋ ಒಂದು ಸಂದೇಶವನ್ನ ಪ್ರಹ್ಲಾದಲ್ಲಿ ಮುಟ್ಟಿಸ್ತಕ್ಕಂಥದ್ದು. ನಮ್ಮ ದೇಹದಲ್ಲಿ ಇಂದ್ರಿಯಗಳಿದ್ದಾವೆ, ಅದೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡ್ರೆ ನಮಗೆ ಸಾಧನೆಗೆ ಸಹಕಾರಿಯಾದರೆ, ಅದನ್ನ ನಾವು ಬೇರೆ ರೀತಿಯಲ್ಲಿ ಬಳಸ್ಕೊಂಡ್ರೆ ಅದು ನಮಗೆ ಮಾರಕವಾಗತ್ತೆ. ಅದನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಅಂದ್ರೆ ವಿಷಯ ಪದಾರ್ಥಗಳಲ್ಲಿ ನಮಗೆ ಆಸಕ್ತಿ ಇದ್ದೇ ಇತ್ತು, ಅದ್ರ ಕಡೆ ವಿರಕ್ತಿ ಬಂದಿಲ್ಲ ಅಂದಾಗ ಏನಾಗತ್ತೆ, ಅಚ್ಯುತ ಅಂತ ಭಗವಂತನಿಗೆ ಸಂಬೋಧನೆ. ಚ್ಯುತಿರಹಿತನಾದಂತ ಭಗವಂತನೇ ಅಂತ. ಚ್ಯುತಿ ಅಂದ್ರೇನು? ನಾಶ. ನಾಶ ಅಂದ್ರೇನು? ಇದೆಲ್ಲ ದುಃಖ ದುಮ್ಮಾನಗಳು, ಬಯಕೆಗಳು, ಕ್ರೋಧಗಳು ಇದ್ಯಾವುದೂ ದೇವರಿಗಿಲ್ಲ. ಅಂದ್ರೆ ಅಚ್ಯುತ ರೂಪಿಯಾದ ಭಗವಂತನನ್ನು ನಾವು ಸ್ಮರಣೆ ಮಾಡೋದ್ರಿಂದ ಮಾತ್ರ ನಾವು ಈ ಎಲ್ಲಾ ಶತ್ರುಗಳನ್ನ ಗೆಲ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಯಾರಲ್ಲಿ ಯಾವ ಸಾಮರ್ಥ್ಯ ಇದೆಯೋ, ಯಾರಲ್ಲಿ ಏನಿದೆಯೋ ಅವ್ರ ಹತ್ರ ಮಾತ್ರ ಅದನ್ನು ಬೇಡಬೇಕು, ಅವ್ರು ಅದು ಕೊಡ್ಲಿಕ್ಕಾಗತ್ತೆ. ದೇವರಲ್ಲಿ ಮಾತ್ರ ಇಂಥ ಸಾಮರ್ಥ್ಯ. ಅವನು ಅಚ್ಯುತ, ಅವನಿಗೆ ಯಾವ ಚ್ಯುತಿ ಇಲ್ಲ. ಅವನಿಗೆ ದೈಹಿಕವಾಗಿ ನಾಶ ಇಲ್ಲ, ಮಾನಸಿಕವಾಗಿ ನಾಶವಿಲ್ಲ, ಅವನಲ್ಲಿ ಕಾಮಕ್ರೋಧಾದಿಗಳಿಲ್ಲ. ಹಾಗಾಗಿ ನಮ್ಮಲ್ಲಿ ಇರತಕ್ಕಂತಹ ಈ ವಿಷಯ ಲಾಲಸೆ ಅನ್ನೋದನ್ನ, ಆ ವಿಷಯ ಲಾಲಸೆ ಇಲ್ಲದಂತ ಭಗವಂತ ಇದ್ದಾನಲ್ಲ ಅಚ್ಯುತ, ಅವನೇ ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅಚ್ಯುತ ಎಂಬತಕ್ಕಂಥ ಸಂಬೋಧನೆಯನ್ನ ಮಾಡಿ ಇಲ್ಲಿ ಪ್ರಹ್ಲಾದ ಹೇಳತಕ್ಕಂಥದ್ದು. ಏಕತಃ ಜಿಹ್ವಾ ವಿಕರ್ಷತಿ. ನಾವು ಸಾಧನೆ ಮಾಡಬೇಕು ಅಂತ ಹೋಗ್ತೀವಿ, ಆದರೆ ಅದು ಬಹಳ ಕಠಿಣವಾಗಿರತಕ್ಕಂಥದ್ದು. ಯಾಕಂದ್ರೆ ನಮ್ಮ ಮಾತು ಎಲ್ಲೋ ಒಂದು ಕಡೆಗೆ ನಮ್ಮನ್ನ ಎಳೆದು ಬಿಡುತ್ತೆ. ಸ್ಪರ್ಧಾ ಭಾಷಣಶೀಲತ್ವ ಜಿಹ್ವ ಅಂದ್ರೆ ಅವನೇನು ಈ ಜಿಹ್ವ ಅಂತ ಯಾಕೆ ಕರೀತಾರೆ ಅಂದ್ರೆ, ವಿಜಯಧ್ವಜರು ತಮ್ಮ ವ್ಯಾಖ್ಯಾನದಲ್ಲಿ ಉಲ್ಲೇಖ ಮಾಡ್ತಾರೆ, ಸ್ಪರ್ಧಾ ಭಾಷಣಶೀಲತ್ವಾತ್ ಅಂದ್ರೆ ಸ್ಪರ್ಧೆ. ಯಾರ ಮಾತು ಮೇಲೆ ನೋಡೋಣ ಅಂತ. ಏನಾಗ್ಲಿ ಅವನು ಒಂದು ಮಾತಾಡಿದ್ರೆ ನಾನು ಎರಡನೇ ಮಾತಾಡ್ಲೇಬೇಕು, ಅವನು 10 ಆಡಿದ್ರೆ ನಾನು 11ನೇದು ಆಡ್ಬೇಕು, 100 ಆಡಿದ್ರೆ ನಾನು 101ನೇದು ಆಡ್ಬೇಕು. ಅಂತೂ ಅವನಿಗಿಂತ ಒಂದು ಮಾತು ನಾನು ಜಾಸ್ತಿ ಆಡಿರಬೇಕು. ಯಾವುದೇ ರೀತಿಯಲ್ಲೂ ಅವನ ಬಾಯಿ ಕೊಟ್ಟು ನಾನು ಗೆಲ್ಲೇಬೇಕು, ಹೊರತು ಸೋಲಬಾರದು. ಈ ಭಾವನೆಯಿಂದ ಅದು ನಿರಂತರವಾಗಿ ಏನಾಗುತ್ತೆ, ಮನುಷ್ಯನನ್ನ ಎಳಿತಾ ಇರತ್ತೆ. ಇಲ್ಲಿ ಎರಡು ನಾಲಿಗೆ ಎಳೆಯೋದು ಅಂತ ಹೇಳಿದ್ರೆ, ಒಂದು ಮಾತಾಡ್ಲಿಕ್ಕೆ ಬೇಡದ ಮಾತನ್ನ ಆಡ್ಲಿಕ್ಕೆ, ನಮಗೆ ಅನಗತ್ಯವಾಗಿರತಕ್ಕಂಥ ವಿಚಾರಗಳನ್ನ ಆಡ್ಲಿಕ್ಕೋಸ್ಕರವಾಗಿ ನಾಲಿಗೆ ಹಾತೊರಿತಾ ಇರತ್ತೆ. ಇನ್ನೊಂದು ಬೇಡದ ವಸ್ತುಗಳನ್ನ ತಿನ್ಲಿಕ್ಕೆ. ಕೃಷ್ಣನೇ ಗೀತೆಯಲ್ಲಿ ಹೇಳ್ತಾನೆ, ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟವಾ ನಿವರ್ತತೆ. ರಸನೇಂದ್ರಿಯ, ತಿನ್ನುವ ಬಯಕೆ, ರುಚಿ ನೋಡ್ತಕ್ಕಂಥ ಬಯಕೆ, ಅದು ರಸನೇಂದ್ರಿಯದ ರುಚಿ ನೋಡ್ತಕ್ಕಂಥ ಬಯಕೆ ಇದೆಯಲ್ಲ, ಅದು ಅಷ್ಟು ಬೇಗ ದೂರವಾಗುವಂಥದ್ದಲ್ಲ. ಅದು ನಿರಂತರವಾಗಿ ಏನಾದ್ರೂ ರಸನೇಂದ್ರಿಯಕ್ಕೆ ಬೀಳಬೇಕು ಎಂಬತಕ್ಕಂಥ ಬಯಕೆ ಹುಟ್ಟತಾನೆ ಇರುತ್ತೆ. ಹೀಗೆ ನಾಲಿಗೆ ಆ ಸಾಧಕ ಜೀವಿಯನ್ನ ಒಂದು ಕಡೆಗೆ ಎಳಿತಾ ಇರತ್ತೆ. ಅಂದ್ರೆ ಒಂದು ಮಾತನಾಡುವಂತ ಬಯಕೆಯನ್ನು ಹುಟ್ಟಿಸ್ತಾ ಇರತ್ತೆ, ಇನ್ನೊಂದು ತಿನ್ನಬೇಕು, ನಾಲಿಗೆಗೆ ಸಂಬಂಧಪಟ್ಟದ್ದು ರುಚಿ, ಆ ರುಚಿಯನ್ನ ನೋಡ್ಬೇಕು ಎಂಬತಕ್ಕಂಥ ಬಯಕೆಯನ್ನು ಹುಟ್ಟಿಸ್ತಾ ಇರತ್ತೆ. ಜಿಹ್ವಾ ಏಕತಃ ವಿಕರ್ಷತಿ, ವಿಶೇಷೇಣ ಕರ್ಷತಿ, ಆಕರ್ಷಣೆ ಎಳ್ಕೊಂಡು ಹೋಗುತ್ತೆ. ಆದ್ರೂ ಮಾ ವಿತೃಪ್ತಾಹ ವಯಂ ಸರ್ವೇ, ನಾವೆಲ್ಲರೂ ಕೂಡ ಅದರಿಂದ ತೃಪ್ತರಾಗಿಲ್ಲ. ಎಷ್ಟು ಮಾತಾಡಿದ್ರೂ ಸಾಕು ಅಂತ ಅನ್ಸಲ್ಲ. ಎಷ್ಟು ನಾಲಿಗೆಯಿಂದ ಷಡ್ರಸಗಳನ್ನ ತಿಂದ್ರು ಅನುಭವಿಸಿದ್ರು ಕೂಡ ತಿಂದದ್ ಸಾಕು ಅಂತ ಅನ್ಸೋದಿಲ್ಲ, ಇನ್ನೂ ಕೂಡ ತಿನ್ನಬೇಕು ಅಂತಕ್ಕಂಥ ಬಯಕೆ ಹಾಗೆ ಇದ್ದೇ ಇರುತ್ತೆ.
ಹಾಗೆ ಶಿಷ್ಣಃ ಅನ್ಯತಃ ವಿಕರ್ಷತಿ. ಆ ಶಿಷ್ಣ ಎಂತಕ್ಕಂಥದ್ದು ಅಂದ್ರೆ ಜನನೇಂದ್ರಿಯ, ಅದು ಮತ್ತೊಂದು ಕಡೆಗೆ ಮನುಷ್ಯನನ್ನ ಎಳೆಯುತ್ತೆ. ಅಂದ್ರೆ ಅಲ್ಲಿ ಅವರ ಅರ್ಥ ಬರೀತಾರೆ, ದುಸ್ಸಂಗೇನ ಪುಣ್ಯ ಶ್ಲಥನಶೀಲತ್ವಾತ್ ಶಿಷ್ಣ. ಶಿಷ್ಣ ಅಂತ ಯಾಕೆ ಕರೀತಾರೆ ಅಂದ್ರೆ ಪುಣ್ಯ ಶ್ಲಥನಶೀಲ ಅಂದ್ರೆ ಮನುಷ್ಯನ ಪುಣ್ಯವನ್ನ ಹ್ರಾಸ ಮಾಡುವಂಥದ್ದು, ಹಾಗಾಗಿ ಶಿಷ್ಣ ಅಂತ. ಯಾವಾಗ ಪುಣ್ಯ ಹ್ರಾಸವಾಗ ದುಸ್ಸಂಗೇನ ಅಂದ್ರೆ ಪತಿಗೆ ಪತ್ನಿಯ ಸಂಘ, ಪತ್ನಿಗೆ ಪತಿಯ ಸಂಘ, ಅದು ದುಷ್ಕರವಾದದ್ದಲ್ಲ. ಮತ್ತೆ ಅದು ದುಸ್ಸಂಗ ಅಂದ್ರೆ ಅನ್ಯ ಪತಿ ಅನ್ಯ ಸ್ತ್ರೀಯ ಜೊತೆಗೆ ಸಂಘ, ಅನ್ಯ ಸ್ತ್ರೀ ಅನ್ಯ ಪತಿಯ ಜೊತೆಗೆ ಸಂಘ, ಮತ್ತು ಅನ್ಯ ಕಾಲದಲ್ಲಿ ಸಂಘ. ಪತಿ ಪತ್ನಿಯರೇ ಆಗಿದ್ದರೂ ಕೂಡ ಆ ಪತಿ ಪತ್ನಿಯರ ಸಂಪರ್ಕಕ್ಕೂ ಕೂಡ ಒಂದು ನಿಯಮಿತವಾಗಿರತಕ್ಕಂಥ ಕಾಲಾದಿಗಳು ಅಂತಿದ್ದಾವೆ. ಹಾಗೆ ಅನ್ಯ ಕಾಲದ ಸಂಘದಲ್ಲೂ ಕೂಡ ದುಸ್ಸಂಗ ಅಂತ ಕರೆಸಿಕೊಳ್ಳುತ್ತೆ. ಹಾಗೆ ದುಸ್ಸಂಗೇನ ಪುಣ್ಯ ಸ್ನಥನಶೀಲ, ಪುಣ್ಯವನ್ನ ದುಸ್ಸಂಗವನ್ನ ಉಂಟು ಮಾಡುವ ಮೂಲಕವಾಗಿ ಅಂದ್ರೆ ಪತಿ ಪತ್ನಿಯರಲ್ಲಾಗ್ಬೇಕಾದ್ರೆ ಅಕಾಲದಲ್ಲಿ ಸಂಘ, ಅದರಿಂದಾಗಿ ಪುಣ್ಯ ಕಡಿಮೆ ಆಗತ್ತೆ. ಇನ್ನು ಬೇರೆ ಸ್ತ್ರೀ ಅಥವಾ ಬೇರೆ ಪುರುಷರ ಜೊತೆಗೆ ಸಂಘದಿಂದಾಗಿ ಏನಾಗುತ್ತೆ, ಆಗಲೂ ಕೂಡ ಪರಸ್ಪರವಾಗಿ ಏನಾಗುತ್ತೆ, ಪುಣ್ಯ ಎಂಬುದು ಕಡಿಮೆ ಆಗುತ್ತೆ. ಹಾಗೆ ಪುಣ್ಯವನ್ನು ಕಡಿಮೆ ಮಾಡತಕ್ಕಂಥ ನಮ್ಮ ಜನನೇಂದ್ರಿಯ ಅದು ಮತ್ತೊಂದು ಕಡೆಗೆ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ. ಇನ್ನು ತ್ವಕ್, ನಮ್ಮ ಚರ್ಮ. ತ್ವಕ್ ಅಂದ್ರೆ ಅದೊಂದು ತ್ವಚ ಸಂಪರ್ಕೆ ಅಂತ ಒಂದು ಧಾತು. ತ್ವಚ ಸಂಪರ್ಕೆ ಎಂಬ ಧಾತುವಿನಿಂದ ಹುಟ್ಟಿರ್ತಕ್ಕಂಥ ಶಬ್ದ ತ್ವಕ್ ಎಂಬತಕ್ಕಂಥ ಶಬ್ದ. ಅದು ಸಂಪರ್ಕ, ಸಂಪರ್ಕ ಅನ್ನೋದೇ ಅದರ ಅರ್ಥ. ದುಸ್ಸಂಪರ್ಕಶೀಲತ್ವ, ಚರ್ಮಕ್ಕೆ ಯಾವತ್ತು ಸ್ಪರ್ಶ ಬೇಕು. ಚರ್ಮ ನಾಲಿಗೆ ರುಚಿಯನ್ನ ಬಯಸಿದಂತೆ, ಕಣ್ಣು ರೂಪವನ್ನ ಬಯಸಿದಂತೆ, ಚರ್ಮ ಏನನ್ನ ಬಯಸತ್ತೆ, ಸ್ಪರ್ಶವನ್ನ ಬಯಸತ್ತೆ. ಯಾವ ಸ್ಪರ್ಶ? ಅದು ದುಸ್ಸಂಪರ್ಕವನ್ನ ಬಯಸ್ತು ಅಂತಾದ್ರೆ ಅದು ಸಾಧಕ ಜೀವಿಯನ್ನ ಮತ್ತೊಂದು ಕಡೆಗೆ ಎಳ್ಕೊಂಡು ಹೋಯ್ತು. ಅಂದ್ರೆ ಯಾವುದೋ ಒಂದು ಅಂಧತಮಸ್ಸಿನ ಕಡೆಗೆ ಎಳ್ಕೊಂಡು ಹೋಗ್ತಕ್ಕಂಥದ್ದು ಎಲ್ಲರೂ ಕೂಡ. ತ್ವಕು ಅನ್ಯತಃ ವಿಕರ್ಷದಿ, ಮತ್ತೊಂದು ಕಡೆಗೆ ಕರ್ಕೊಂಡು ಹೋಗುತ್ತೆ. ಉದರಂ, ಇನ್ನು ಹೊಟ್ಟೆ. ಉದಾತ್ ಕಕುದಂ ರಮಯಿತೀತಿ ಉದರಂ ಅಂತ ಅರ್ಥ. ಅಂದ್ರೆ ನಮಗೆ ಇನ್ನು ಬೇಕು ಬೇಕು, ಹೊಟ್ಟೆ ಎಷ್ಟು ತುಂಬಿಸಿದ್ರು ಕೂಡ ಸಾಲೋದಿಲ್ಲ. ಬೇಕು 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 ಎಂಬತಕ್ಕಂಥ ಬಯಕೆಯನ್ನು ಹುಟ್ಟಿಸ್ತಾ ಆ ಹೊಟ್ಟೆ ತುಂಬಿಸುವುದರಲ್ಲೇ ಜೀವನ ಕಳೆಯೋದು. ಹಾಗೆ ಹೊಟ್ಟೆ ತುಂಬಿಸುವುದರಲ್ಲಿ ಜೀವನವನ್ನ ಕಳೆಯುವ ಒಂದು ಬಯಕೆಯನ್ನ ನಮ್ಮಲ್ಲಿ ಹುಟ್ಟಿಸುವ ಮೂಲಕವಾಗಿ ನಮ್ಮ ನಮ್ಮ ಸಾಧನೆಯನ್ನ ಹಾಳು ಮಾಡುತ್ತೆ. ಹಾಗಾಗಿ ಅದು ಅದೇನ್ ಮಾಡುತ್ತೆ, ನಮ್ಮ ಉದರ ಅದು ನಮ್ಮನ್ನು ಮತ್ತೊಂದು ಕಡೆಗೆ ಎಳ್ಕೊಂಡು ಹೋಗುತ್ತೆ. ಅದು ಸಾಧಕ ಜೀವಿಯನ್ನ. ಶ್ರವಣಂ ಕುತಶ್ಚಿತು, ಶ್ರವಣ ನಮ್ಮ ಶ್ರವಣೇಂದ್ರಿಯ ಅದು ಮತ್ತೊಂದು ಕಡೆಗೆ ಕರ್ಕೊಂಡು ಹೋಗುತ್ತೆ. ಘ್ರಾಣ ಅನ್ಯತಃ, ಮೂಗು ಇನ್ನೊಂದು ಯಾವುದೋ ಪರಿಮಳವನ್ನ ಬಯಸಿಕೊಂಡು, ಬೇಡದ ಪರಿಮಳವನ್ನ ಬಯಸಿ ಮೂಗು ಸಾಧಕ ಜೀವಿಯನ್ನ ಕರ್ಕೊಂಡು ಹೋಗುತ್ತೆ. ಅನ್ಯತಃ ಚಪಲ ದೃಕ್, ಚಂಚಲವಾದ ದೃಷ್ಟಿ. ದೃಷ್ಟಿ ಒಂದು ಕಡೆ ಕೇಂದ್ರೀಕರಿಸ್ಲಿಕ್ಕೆ ಆಗೋದೇ ಇಲ್ಲ, ಚಂಚಲವಾದ ದೃಷ್ಟಿ, ಚಪಲ ದೃಕ್. ಅದು ಅಷ್ಟೇ, ಬೇಡದನ್ನ ನೋಡಬೇಕು ಅಂತಾನೆ ದೃಷ್ಟಿ ಹೋಗ್ತಾ ಇರುತ್ತೆ. ವಚಚರ್ಮ ಶಕ್ತಿ ಹೀಗೆಲ್ಲ ಇರಬೇಕಾದ್ರೆ ಇನ್ನು ಕರ್ಮಶಕ್ತಿ. ಕರ್ಮಶಕ್ತಿ ಅಂತ ಹೇಳಿದ್ರೆ ನಮ್ಮ ಕರ್ಮೇಂದ್ರಿಯಗಳು, ನಮ್ಮ ನಮ್ಮ ಮಾತು, ನಮ್ಮ ವಾಗೀಂದ್ರಿಯ ಮತ್ತು ನಮ್ಮ ಕೈಕಾಲುಗಳು, ಅದೇ ರೀತಿಯಲ್ಲಿ ನಮ್ಮ ಮಲಮೂತ್ರ ವಿಸರ್ಜನೆ ದ್ವಾರ, ಇದೆಲ್ಲ ಕರ್ಮೇಂದ್ರಿಯಗಳು. ಅದು ಮತ್ತೊಂದು ರೀತಿಯಾಗಿರತಕ್ಕಂಥ ಬಯಕೆಗಳನ್ನ ನಮ್ಮಲ್ಲಿ ಹುಟ್ಟಿಸ್ತಾ ಇರುತ್ತೆ. ಅದು ಕ್ವಚ, ಕರ್ಮಶಕ್ತಿ ಕ್ವಚ. ಕರ್ಮಶಕ್ತಿ ಅಂದ್ರೆ ಕರ್ಮೇಂದ್ರಿಯಗಳು, ಅದು ಮತ್ತೊಂದು ಕಡೆಗೆ ಸಾಧಕ ಜೀವಿಯನ್ನ ಕರೆದುಕೊಂಡು ಹೋಗ್ತಾ ಇರುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ ಭಕ್ವ್ಯಃ ಸಪತ್ನ್ಯಃ ಇವ. ಸಪತ್ನ್ಯಃ ಸಮಾನಃ ಪತಿ ಯಾಸಾಂತಾಃ ಸಪತ್ನ್ಯಃ ಅಂದ್ರೆ ಒಬ್ಬನೇ ಪತಿ, ಅನೇಕ ಯಾಸಾಂ ಅನೇಕ ಸ್ತ್ರೀಯರಿಗೆ ಒಬ್ಬನೇ ಪತಿ. ಅಂದ್ರೆ ಒಬ್ಬ ಗಂಡನನ್ನ 16 ಜನ ಹೆಂಡಂದಿರು ನನಗೂ ಬೇಕು ನನಗೂ ಬೇಕು ನನಗೂ ಬೇಕು ಅಂತ ಹೇಳ್ತಾರೆ. ಎಲ್ಲರೂ ಒಂದೊಂದು ಕಡೆಯಿಂದ ಹೇಳಿದ್ರೆ ಏನಾಗ್ತಾನೆ, ಒಂದು ಲೂನು ಛೇದನೆ, ತುಂಡಾಗಿ ಹೋಗ್ಬೇಕೋ ಇಲ್ವೋ. ಒಂದು ರಥಕ್ಕೆ 4 ಕುದುರೆಯನ್ನ ಕಟ್ಟಿದ್ದೇವೆ. 4 ಕುದುರೆಗಳು ಒಂದು ಪೂರ್ವಕ್ಕೆ, ಒಂದು ದಕ್ಷಿಣಕ್ಕೆ, ಒಂದು ಪಶ್ಚಿಮಕ್ಕೆ, ಒಂದು ಉತ್ತರಕ್ಕೆ, ಒಂದೊಂದು ಕಡೆಗೆ ಎಳ್ಕೊಂಡು ಹೋದ್ರೆ ರಥ ಹರಿದು ಚೂರಾಗುತ್ತೆ. ಅದೇ ಒಬ್ಬ ವ್ಯಕ್ತಿಯನ್ನ, ಒಬ್ಬ ಪುರುಷನನ್ನ ಅನೇಕ ಸ್ತ್ರೀಯರು ಎಳೆದಾಡಿದ್ರೆ ಅವನು ಹರಿದು ಹೋಗ್ತಾನೆ. ಅದೇ ರೀತಿಯಲ್ಲಿ ಈ ಸಾಧಕ ಜೀವಿಯನ್ನು ಕೂಡ, ಆ ಸಾಧಕ ಜೀವಿಯ ಒಳಗಿರತಕ್ಕಂತಹ ಈ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಅಂತ ಏನಿದ್ದಾವೋ ಬೇಡದ ವಿಷಯ ಪದಾರ್ಥಗಳ ಕಡೆಗೆ ಎಳೆದುಕೊಂಡು ಹೋಗಿ ಅವನನ್ನ ಸಾಧನೆಗೆ ಅನರ್ಹನನ್ನಾಗಿ ಮಾಡಿಬಿಡುತ್ತದೆ. ನಿಜವಾಗಿ ಸಾಧನೆ ಮಾಡಲಿಕ್ಕೆ, ಬ್ರಹ್ಮಾಪರೋಕ್ಷವನ್ನ ಪಡಲಿಕ್ಕೆ ಒಂದು ಶಕ್ತಿ ಇದೆ ಈ ನಮ್ಮ ದೇಹದಲ್ಲಿ. ಆದರೆ ಆ ಸಾಮರ್ಥ್ಯವನ್ನ ಏನು ಮಾಡಿಬಿಡುತ್ತೆ, ಈ ಎಲ್ಲ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ವಿಷಯ ಪದಾರ್ಥಗಳ ಕಡೆಗೆ ಆಕರ್ಷಿತವಾಗಿ ನಮ್ಮನ್ನ ದಾರಿ ತಪ್ಪಿಸತ್ತೆ ಅನ್ನುವಂಥದ್ದು ಇದರ ಅಭಿಪ್ರಾಯ. ಭಕ್ವ್ಯಃ ಸಪತ್ನ್ಯಃ ಇವ. ಸಪತ್ನಿ ಶಬ್ದಕ್ಕರ್ಥ
ಸವತಿ ಸ್ತ್ರೀಯರು ಅಂತ ಅರ್ಥ. ಅನೇಕ ಸವತಿ ಸ್ತ್ರೀಯರು, ಒಬ್ಬಳ ಒಂದು ಗಂಡನಿಗೆ ಅನೇಕ ಸವತಿಯರು. ಅವರಂತೆ ಏನ್ ಮಾಡ್ತಾರೆ, ಎಲ್ಲರೂ ಕೂಡ ಇಳಿತಾರೆ. ಸಮಾನಃ ಪತಿ ಯಾಸಾಂತಹ ಸಪತ್ನ್ಯಃ ಅಂತ ಮಾಡ್ಕೊಳ್ಬೇಕು. ಅನೇಕ ಅನೇಕ ಪತ್ನಿಯರನ್ನ ಹೊಂದಿದ ಒಬ್ಬ ಗಂಡ, ಅವನ ಪರಿಸ್ಥಿತಿ ಹೇಗೋ ಹಾಗೆ ಅನೇಕ ವಿಷಯ ಪದಾರ್ಥಗಳಿಗೆ ಆಕರ್ಷಿತವಾಗಿರತಕ್ಕಂಥ ಇಂದ್ರಿಯಗಳನ್ನ ಹೊಂದಿರತಕ್ಕಂಥ ಈ ಒಬ್ಬ ಸಾಧಕ ಜೀವಿ ಅವನು ನಾಶ ಮಾಡಿಕೊಳ್ಳುವ ಒಂದು ಹಂತಕ್ಕೆ ತಲುಪಿಸಿಕೊಳ್ತಾನೆ. ಇಷ್ಟೆಲ್ಲ ಸಾಧನೆಗೆ ಪ್ರತಿಬಂಧಕ ಇರಬೇಕಾದರೆ ಒಬ್ಬ ವ್ಯಕ್ತಿ ಸಾಧನೆ ಮಾಡೋದು ಹೇಗೆ ಅನ್ನೋ ಅಭಿಪ್ರಾಯದಲ್ಲಿ ಪ್ರಹ್ಲಾದ ಇಲ್ಲಿ ಆಡತಕ್ಕಂಥ ಮಾತು. ಗೇಹಪತಿ ಅಂದ್ರೆ ಮನೆಯ ಯಜಮಾನ. ಒಬ್ಬ ಮನೆಯ ಯಜಮಾನನ್ನ ಭಕ್ತ್ಯ ಸಪತ್ನ್ಯ ಇವ ಅನೇಕ ಸವತಿಯರಂತೆ ಲುನಂತಿ ಅಂದ್ರೆ ಲೂನು ಛೇದನ, ತುಂಡು ಮಾಡ್ತಾರೆ, ಎಳೆದು ತುಂಡು ಮಾಡ್ತಾರೆ ಅಂತ ಅಭಿಪ್ರಾಯ. ವ್ಯಾಖ್ಯಾನ ಓದ್ಬಿಡ್ತೀನಿ. ವಿಷಯೇಷು ಶರೀರೇಷು ಚ ಹೇಯತಾ ಹೇತುಂ ಅಲ್ಪತ್ವ ಅತ್ಯಾಯಾಸ ಸಾಧ್ಯತ್ವ ರೋಗವತ್ವಾದಿಕಂ ವ್ಯುತ್ಪಾದ್ಯ ಇಂದ್ರಿಯೇಷು ಅಪಿ ತಮಾಹ. ಅಂದ್ರೆ ಇಲ್ಲಿ ಹಿಂದೆ ಪುತ್ರಾಶೇಷ ಶ್ರುತಿ ಸುಖ ಮೃಗತೃಷ್ಣ ರೂಪ ಶ್ಲೋಕದಲ್ಲಿ ಆಗ್ಬೇಕಾದ್ರೆ ವಿಷಯ ಪದಾರ್ಥಗಳು, ಈ ನಮ್ಮ ಶರೀರ, ಅದೆಲ್ಲವೂ ಕೂಡ ಹೇಯ, ಆತುಂ ಯೋಗ್ಯ, ಅದರ ಬಗ್ಗೆ ಆಸಕ್ತಿಯನ್ನ ನಾವು ಇಟ್ಕೊಳ್ಬಾರ್ದು, ಬಿಡಬೇಕು ಅಂತ ಹೇಳಿ. ಅಲ್ಪತ್ವ ಅತ್ಯಾಯಾಸ ಸಾಧ್ಯತ್ವ ರೋಗವತ್ವಾದಿಕಂ ವ್ಯುತ್ಪಾದ್ಯ, ಅದು ನಮ್ಗೇನು ಮಾಡುತ್ತೆ, ಅನೇಕ ರೋಗವನ್ನು ಹುಟ್ಟಿಸುವಂಥದ್ದು. ಮೃಗತೃಷ್ಣ ರೂಪಾಹ, ಏನೋ ಅಲ್ಪ ಸುಖವನ್ನು ಕೊಡ್ತಕ್ಕಂಥದ್ದು. ಹಾಗೆ ಅತಿ ಅಲ್ಪತ್ವ ಅತ್ಯಾಯಾಸ ಸಾಧ್ಯತ್ವ, ಏನೋ ಅಲ್ಪ ಸುಖವನ್ನು ಕೊಡುವಂಥದ್ದು. ಅಸುಖವು ಕೂಡ ಅತಿ ಆಯಾಸದಿಂದ ಸಿಗುವಂಥದ್ದು. ಮತ್ತು ರೋಗವನ್ನ ತಂದುಕೊಡ್ಲಿಕ್ಕೋಸ್ಕರ ಇರತಕ್ಕಂಥ ಈ ಶರೀರ, ಹೀಗೆಲ್ಲ ಹೇಳಿ ಅದೇ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ದೇಹದ ಪರಿಸ್ಥಿತಿ ಹಾಗೆ ಅಂತಾದ್ರೆ ಇಂದ್ರಿಯಾದಿಗಳ ಪರಿಸ್ಥಿತಿ ಇನ್ನೇನು? ದೇಹದಲ್ಲಿ ಇರತಕ್ಕಂಥ ಇಂದ್ರಿಯಗಳು ಹಾಗೆ ಸಾಧಕನನ್ನ ದಾರಿ ತಪ್ಪಿಸ್ಲಿಕ್ಕೋಸ್ಕರವಾಗಿ ಇರುವಂಥದ್ದು ಅನ್ನೋ ವಿಚಾರವನ್ನು ಇಲ್ಲಿ ಹೇಳ್ತಿದ್ದಾರೆ. ಅಚ್ಯುತ ಅವಿತೃಪ್ತಾ ಜಿಕ್ವ ಅನ್ಕೊಂಡ್ಬೇಕು, ನಾಲಿಗೆ ಬಂದೆ. ಅವಿತೃಪ್ತಾ ಜಿಕ್ವ, ತೃಪ್ತಿಯನ್ನ ಹೊಂದದೇ ಇರತಕ್ಕಂಥ ನಾಲಿಗೆ. ಏಕತಃ ಏಕಸ್ಮಿನ್ ವಿಷಯೇ ಮಾ ಅಂದ್ರೆ ನನ್ನನ್ನು, ಮಾ ಅಂದ್ರೆ ನನ್ನನ್ನು ಮಾಂ ದೇಹಪತಿ ವಿಕರ್ಷತಿ, ನನ್ನನ್ನ ಕರೆದುಕೊಂಡು ಹೋಗುತ್ತದೆ. ನೋಡಿ, ಎರಡು ತರ. ಮಾ ವಿತೃಪ್ತಾಹ, ನಾವ್ಯಾರು ತೃಪ್ತರಾಗಿಲ್ಲ ಅಂತ ಒಂದಾದ್ರೆ, ಇಲ್ಲಿ ಇವ್ರು ತಗೊಂಡುವಂಥದ್ದು ಮಾ ಅಂದ್ರೆ ಅಸ್ಮತ್ ಶಬ್ದ, ಅಹಂ ಆವಾಂ ವಯಂ. ಮಾ ಅನ್ನೋದು ದ್ವಿತೀಯ ವಿಭಕ್ತಿ ಏಕವಚನ ಅಂತ ಇಟ್ಕೊಳ್ತಾರೆ. ನಿಷೇಧಾರ್ಥಕವಾದ ಮಾ ಅಂತ ಇಟ್ಕೊಂತಾ ಇಲ್ಲ ಇವರು ವಿಷ್ಣು ದೇವತರು. ಮಾ ಅಂದ್ರೆ ನನ್ನನ್ನು, ವಿಕರ್ಷತಿ ಈ ದೇಹದ ಪತಿಯಾಗಿರುವಂತ ನನ್ನನ್ನು ವಿಕರ್ಷತಿ ಕರೆದುಕೊಂಡು ಹೋಗುತ್ತಿದೆ. ಹಾಗೆ ಅನ್ಯತಃ ಇನ್ನೊಂದು ಕಡೆಗೆ, ಸ್ಪರ್ಶದ ಕಡೆಗೆ, ಅನ್ಯತ್ರ ತ್ವಕು ಬೇಡದ ಸ್ಪರ್ಶವನ್ನ ಪಡಿಬೇಕು ಅನ್ನೋ ಬಯಕೆಯನ್ನು ಹೊತ್ತು ತೊಗಿಂದ್ರಿಯ ಕರ್ಕೊಂಡು ಹೋಗ್ತಾ ಇದೆ. ಅಪರತ್ರ ಉದರ ತಿನ್ನಬೇಕು ಅನ್ನೋ ಬಯಕೆ, ಅಶನಾಯ. ಶ್ರವಣಂ ಶ್ರೋತ್ರಂ ಕುತ್ರಚಿತ್ ಶ್ರವಣ, ಅದು ಮಾಂ ವಿಕರ್ಷತಿ, ಈ ದೇಹಪತಿಯಾಗಿರುವಂತ ನನ್ನನ್ನ ಮತ್ತೊಂದು ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಸಫಲ ಚಂಚಲ ದೃಕ್ ಚಕ್ಷು, ಚಂಚಲವಾಗಿರತಕ್ಕಂಥ ದೃಕ್ ಅಂದ್ರೆ ನಮ್ಮ ಚಕ್ಷುಸ್ಸು, ಅದು ಕ್ವಚ ಕಸ್ಮಿಶ್ಚಿತ್ ವಿಷಯ, ಯಾವುದೋ ಒಂದು ಬಣ್ಣ, ಬೇಡದ ಬಣ್ಣವನ್ನ ನೋಡಬೇಕು ಅನ್ನೋ ಬಯಕೆಯನ್ನು ಹುಟ್ಟಿಸಿದೆ. ಕರ್ಮಶಕ್ತಿ ಅಂದ್ರೆ ಕರ್ಮೇಂದ್ರಿಯ ಅನೇಕೇಶಿತು, ಈ ನಮ್ಮ ಕರ್ಮೇಂದ್ರಿಯಗಳೆಲ್ಲವೂ ಕೂಡ ಅದು ಮತ್ತೊಂದು ಕಡೆಗೆ ನಮ್ಮನ್ನ ಕರೆದುಕೊಂಡು ಹೋಗ್ತಾ ಇದೆ. ಮುಟ್ಟಬಾರದ ಕಡೆಗೆ ಮುಟ್ಲಿಕ್ಕೆ, ನಡೆಯಬಾರದ ಕಡೆಗೆ ನಡೆದುಕೊಂಡು ಹೋಗ್ಲಿಕ್ಕೆ ನಮ್ಮ ಕೈಕಾಲುಗಳನ್ನ ಬಳಸ್ಕೊಳ್ತಾ ಇದೆ. ಕಥಮಿವ, ಅದು ಹೇಗೆ? ಅದೊಂದು ದೃಷ್ಟಾಂತ. ಭಕ್ವ್ಯ ಸಪತ್ನ್ಯ ಏಹ ಪತಿಂ ಸ್ವಪತಿಂ ಲುನಂತಿ ವಿಕರ್ಷಂತಿ ಇವ ತದ್ವತು. ಭಕ್ವ್ಯ ಸಪತ್ನ್ಯ, ಅನೇಕ ಸವತಿಯರು, ಗೇಹಪತಿ ತಮ್ಮ ಯಜಮಾನ. ಗೇಹ ಅಂದ್ರೆ ನಮ್ಮ ದೇಹಕ್ಕೂ ಗೇಹ ಅಂತಿದೆ. ಆಯಾಯ ಸವತಿಯರಷ್ಟೇ ಆದ್ರು ಆ ಎಲ್ಲಾ ಸವತಿಯರಿಗೂ ಇನ್ನೊಬ್ಬನೇ ಪತಿ, ಅವನನ್ನ ಲುನಂತಿ ಅಂದ್ರೆ ಅವರನ್ನ ಎಳಿತಾರೆ. ವಿಕರ್ಷಂತಿ ಹಿಡಿದು ಎಳಿತಾರೆ. ಇವ ಅದು ಹೇಗೋ ತದ್ವತು, ಹಾಗೆ ನಮ್ಮೆಲ್ಲ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ನಮ್ಮನ್ನ ಎಳಿತಾ ಇರ್ತಾವೆ. ಒಟ್ಟು ಏನ್ ಹೇಳಿದಂಗಾಯ್ತು ಅಂದ್ರೆ, ಅನೇನ ಸಪತ್ನೀವತು, ಒಬ್ಬ ಸವತಿ ಸ್ತ್ರೀಯಂತೆ ಇತಸ್ತತಃ ವಿಕರ್ಷತ್ವಮೇವ ಹೇತು ಇತ್ಯುಕ್ತಂ ಭವತಿ. ಹಾಗಾಗಿ ಇವೆಲ್ಲವೂ ಕೂಡ ಏನ್ ಮಾಡುತ್ತವೆ, ಇತಸ್ತತಃ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಏನ್ ಮಾಡ್ತಾ ಇರ್ತವೆ, ಸಾಧಕ ಜೀವಿಯನ್ನ ಎಳೆದಾಡ್ತಾ ಇರ್ತಾವೆ. ಅಷ್ಟಕ್ಕೋಸ್ಕರ ಇದ್ದಾವೆ ಹೊರತು ಅದರಿಂದ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಇಲ್ಲ. ನಮ್ಮ ಜ್ಞಾನೇಂದ್ರಿಯಗಳು, ನಮ್ಮ ಕರ್ಮೇಂದ್ರಿಯಗಳು, ಈ ನಮ್ಮ ದೇಹ, ಇದೆಲ್ಲವೂ ಕೂಡ ಸಾಧನೆ ಮಾಡ್ಲಿಕ್ಕೆ ಪೂರಕವಾಗಿ ಇಲ್ಲದಂತೆಯೇ ಇದ್ದಾವೆ. ನಾವದನ್ನ ಸಾಧನಾ ಮಾರ್ಗದಲ್ಲಿ ತರುವ ಪ್ರಯತ್ನವನ್ನ ಮಾಡಬೇಕು ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ಅಚ್ಯುತ ಅಂತ ಸಂಬೋಧನೆ. ಏಕತಃ ಒಂದು ಕಡೆಯಲ್ಲಿ,
ಜಿಕ್ವಾ ನಾಲಿಗೆಯು ಮಾ ನನ್ನನ್ನು ಆ ವಿಕರ್ಷತಿ ಅವಿತೃಪ್ತ ಜಿಕ್ವ ಹಾಗೂ ಅವಿತೃಪ್ತ ಜಿಕ್ವ ತೃಪ್ತಿಯನ್ನ ಹೊಂದದೇ ಇರತಕ್ಕಂತ ನಾಲಿಗೆ, ಎಷ್ಟು ಮಾತಾಡಿದ್ರು ಸಾಲ್ತಾ ಇಲ್ಲ, ಎಷ್ಟು ರುಚಿ ನೋಡಿದ್ರು ಸಾಲ್ತಾ ಇಲ್ಲ, ಅಂತಹ ಜಿಕ್ವ ಅಂತಹ ನಾಲಿಗೆಯು ಮಾ ನನ್ನನ್ನು ವಿಕರ್ಷತಿ ಏಕತಃ ಯಾವುದೋ ಒಂದು ವಿಚಾರ ಬಗ್ಗೆ ಮತ್ತೂ ಮಾತಾಡಬೇಕು, ಇನ್ಯಾವುದೋ ಒಂದು ರುಚಿಯನ್ನ ಮತ್ತೂ ನೋಡಬೇಕು ಎಂಬತಕ್ಕಂಥ ಬಯಕೆಯಿಂದ ಕರೆದುಕೊಂಡು ಹೋಗ್ತಾ ಇದೆ. ಹಾಗೆ ಅವಿತೃಪ್ತ ಶಿಷ್ಣ, ಅದೆಲ್ಲ ಅವಿತೃಪ್ತ ಅನ್ನೋದೇನಿದೆ ಅದು ಆಯಾಯ ಲಿಂಗಕ್ಕೆ ಅನುಗುಣವಾಗಿ ಬದಲಾವಣೆ ಮಾಡ್ಕೊಳ್ಬೇಕು. ಜಿಕ್ವಾ ಶಬ್ದ ಸ್ತ್ರೀಲಿಂಗ, ಅದಕ್ಕೆ ಅವಿತೃಪ್ತ ಜಿಕ್ವಾ ಅಂತ ತಗೊಳ್ಬೇಕು. ಶಿಷ್ಣ ಅದು ಪುಲ್ಲಿಂಗ ಶಬ್ದ. ಅವಿತೃಪ್ತ ಶಿಷ್ಣ ಬಯಕೆಯನ್ನ ಪೂರೈಸಿಕೊಳ್ಳದಂತಹ ಜನನೇಂದ್ರಿಯು ಅನ್ಯತಃ ಮತ್ತೊಂದು ಕಡೆಗೆ ಮಾ ವಿಕರ್ಷತಿ ನನ್ನನ್ನ ಕರೆದುಕೊಂಡು ಹೋಗ್ತಾ ಇದೆ. ಹಾಗೆ ಅವಿತೃಪ್ತಂ ತ್ವಕ್, ತ್ವಕ್ ಶಬ್ದ ನಪುಂಸಕಲಿಂಗ, ಅವಿತೃಪ್ತ ಅಥವಾ ಸ್ತ್ರೀಲಿಂಗದಲ್ಲೂ ಇದೆ, ಅವಿತೃಪ್ತ ತ್ವಕ್ ಬೇಕಾದ್ರೂ ಹೇಳ್ಬಹುದು, ತ್ವಕ್ ಶಬ್ದ ಸ್ತ್ರೀಲಿಂಗದಲ್ಲೂ ಇದೆ, ತ್ವಕ್ ತ್ವಚೋ ತ್ವಚಃ. ಹಾಗಾಗಿ ಅವಿತೃಪ್ತ ತ್ವಕ್ ತೃಪ್ತಿಯನ್ನು ಹೊಂದದಂತಹ ತ್ವಗಿಂದ್ರಿಯವು ಚರ್ಮವು ಮತ್ತೊಂದು ಕಡೆಗೆ. ಹಾಗೆ ಅವಿತೃಪ್ತಂ ಉದರಂ ಅದು ಅನ್ಯತಃ. ಅವಿತೃಪ್ತಂ ಶ್ರವಣಂ ಕುತಸ್ಥಿತೋ ತೃಪ್ತಿಯನ್ನ ಹೊಂದದೇ ಇರತಕ್ಕಂಥ ಶ್ರವಣ ಅಂದ್ರೆ ಅದು ಇನ್ನೊಂದು ಯಾವುದೋ ಶಬ್ದವನ್ನ ಕೇಳಿಸಿಕೊಳ್ಬೇಕು ಅಂತ ಸಾಧಕ ಜೀವಿಯನ್ನ ಕರೆದುಕೊಂಡು ಹೋಗ್ತಾ ಇದೆ. ಅವಿತೃಪ್ತ ಘ್ರಾಣ ತೃಪ್ತಿಯನ್ನ ಹೊಂದದಂತ ಮೂಗು ಅನ್ಯತಃ ಮಾ ವಿಕರ್ಷತಿ ನನ್ನನ್ನ ಕರೆದುಕೊಂಡು ಹೋಗ್ತಾ ಇದೆ. ಚಪಲ ದೃಕ್ ಚಂಚಲ ದೃಷ್ಟಿಯು ವಚ ಅದು ಚಪಲ ದೃಕ್ ಅದು ದೃಕ್ ದೃಶೋ ದೃಶ ಸ್ತ್ರೀಲಿಂಗ ಶಬ್ದ, ಅದಕ್ಕೆ ಅವಿತೃಪ್ತ ಚಪಲ ದೃಕ್ ತೃಪ್ತಿಯನ್ನ ಹೊಂದದಂತ ಚಪಲ ದೃಕ್ ಚಂಚಲ ದೃಷ್ಟಿಯು ಮಾ ವಿಕರ್ಷತಿ ನನ್ನನ್ನ ಕರೆದುಕೊಂಡು ಹೋಗ್ತಾ ಇದೆ. ಕರ್ಮಶಕ್ತಿ ನಮ್ಮ ಕರ್ಮೇಂದ್ರಿಯಗಳೆಲ್ಲವೂ ಕೂಡ ವಚ ಅದು ಅಷ್ಟೇ ಅವಿತೃಪ್ತ ಕರ್ಮಶಕ್ತಿ, ಶಕ್ತಿ ಶಬ್ದ ಸ್ತ್ರೀಲಿಂಗ, ಹಾಗೆ ಅವಿತೃಪ್ತ ಕರ್ಮಶಕ್ತಿ ತೃಪ್ತಿಯನ್ನ ಹೊಂದದಂತ ಕರ್ಮಶಕ್ತಿಯು ಕರ್ಮೇಂದ್ರಿಯಗಳು ಮಾ ನನ್ನನ್ನು ವಿಕರ್ಷತಿ ಮತ್ತೊಂದು ಕಡೆಗೆ ಕರೆದುಕೊಂಡು ಹೋಗ್ತಾ ಇದೆ. ಬಹ್ವ್ಯ ಸಪತ್ನ್ಯ ಇವ ಅನೇಕ ಸವತಿಯರಂತೆ ಗೇಹಪತಿಂ ಲುನಂತಿ ಈ ದೇಹದ ಅಧಿಪತಿಯಾಗಿರತಕ್ಕಂಥ ಜೀವಾತ್ಮನನ್ನ ಲುನಂತಿ ಸೆಳೆಯುತ್ತಿದ್ದಾವೆ, ಅಂದ್ರೆ ತುಂಡು ಮಾಡುವ ಸಲುವಾಗಿ ಸಾಧನಾ ಮಾರ್ಗದಿಂದಾಗಿ ಹಿಂದಕ್ಕೆ ಎಳೆಯುವ ಸಲುವಾಗಿ ಲುನಂತಿ ತುಂಡು ಮಾಡುತ್ತಿದ್ದಾವೆ, ಅಂದ್ರೆ ವಿಕರ್ಷತಿ ಎಳೆಯುತ್ತಿದ್ದಾವೆ, ತುಂಡು ಮಾಡುವ ಸಲುವಾಗಿ ಎಳೆಯುತ್ತಿದ್ದಾವೆ. ಲುನಂತಿ ಅನ್ನೋದು ಲೂಂಛೇದನೆ, ತುಂಡು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ, ಆ ತುಂಡು ಮಾಡುವ ಪ್ರಯತ್ನಕ್ಕೋಸ್ಕರವಾಗಿ ವಿಕರ್ಷತಿ ಎಳಿತಾ ಇದ್ದಾವೆ ಅಭಿಪ್ರಾಯ. ಜಿಕ್ವೈಕ್ವತೋಚ್ಯುತ ವಿಕರ್ಷತಿ ಮಾ ವಿತೃಪ್ತ ಶಿಷ್ಣೋನ್ಯತಸ್ತ್ವಗೋದರಂ ಶ್ರವಣಂ ಕುತಸ್ಥಿತೋ ಘ್ರಾಣೋನ್ಯತಶ್ಚಪಲ ದೃಕ್ಪಚ ಕರ್ಮ ಶಕ್ತಿ ಭಕ್ತ್ಯಸ್ತಪತ್ನ್ಯ ಇವ ಗೇಹ ಪತಿಂ ಲುನಂತಿ. ಶ್ರೀಕೃಷ್ಣಾರ್ಪಣ.